ನಮಸ್ಕಾರ ಸ್ಟೂಡೆಂಟ್ಸ್. ನಮ್ಮ ಇವತ್ತಿನ ಟಾಪಿಕ್ ಗುಣಸಂಧಿ. ಗುಣಸಂಧಿಯ ರೂಲ್ಸ್ ತುಂಬ ಸಿಂಪಲ್. ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ನಿಮಗೆ ಈ ಸಂಧಿ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಮುಂಚೆನೇ ನೋಡಿದಾಗೆ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧ, ಸ್ವರಸಂಧಿ ಮತ್ತು ವ್ಯಂಜನ ಸಂಧಿ. ಗುಣಸಂಧಿ ಸಂಸ್ಕೃತ ಸ್ವರಸಂಧಿಗಳಲ್ಲಿ ಒಂದು. ಕಳೆದ ವಿಡಿಯೋದಲ್ಲಿ ನಾವು ಸವರ್ಣ ದೀರ್ಘ ಸಂಧಿನ ಅರ್ಥ ಮಾಡ್ಕೊಂಡ್ವಿ. ಈ ವಿಡಿಯೋದಲ್ಲಿ ಗುಣಸಂಧಿ ಅಂದರೆ ಏನು ಅಂತ ನೋಡೋಣ. ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಅ ಆ ಕಾರಗಳ ಮುಂದೆ ಉತ್ತರ ಪದದ ಇ ಈ ಕಾರಗಳು ಬಂದಾಗ ಎ ಕಾರವು, ಉ ಉ ಕಾರವು ಬಂದಾಗ ಓ ಸ್ವರವು, ರು ಕಾರವು ಬಂದಾಗ ಅರ್ ಕಾರವು ಆದೇಶವಾಗಿ ಬಂದರೆ ಗುಣಸಂಧಿ ಎನ್ನುತ್ತಾರೆ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸುತ್ತೆ, ಬಟ್ ಇದನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಪೂರ್ವ ಪದದ ಕೊನೆಯ ಅಕ್ಷರ ಅ ಅಥವಾ ಆ ಆಗಿದ್ರೆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಇ ಅಥವಾ ಇ ಆಗಿದ್ರೆ ಸಂಧಿ ಪದದಲ್ಲಿ ಎ ಅಕ್ಷರ ಬರುತ್ತೆ ಅಷ್ಟೇ. ಅದೇ ರೀತಿ ಉತ್ತರ ಪದದ ಮೊದಲ ಅಕ್ಷರ ಉ ಅಥವಾ ಉ ಆಗಿದ್ರೆ ಸಂಧಿ ಪದದಲ್ಲಿ ಓ ಅಕ್ಷರ ಬರುತ್ತೆ. ಹಾಗೆಯೇ ಉತ್ತರ ಪದದ ಮೊದಲ ಅಕ್ಷರ ರು ಆಗಿದ್ರೆ ಸಂಧಿ ಪದದಲ್ಲಿ ಅರ್ ಬರುತ್ತೆ. ನೀವು ಈ ಟೇಬಲ್ ನೆನ್ಪಿಟ್ಕೊಂಡ್ರೆ ಸಾಕು, ಗುಣಸಂಧಿನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಈಗ ನಾವು ಇದನ್ನ ಕೆಲವೊಂದು ಉದಾಹರಣೆಗಳೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಆ ಸ್ವರದ ಮುಂದೆ ಈ ಸ್ವರ ಬಂದಾಗ ಸಂಧಿ ಪದದಲ್ಲಿ ಎ ಕಾರ ಹೇಗೆ ಬರುತ್ತೆ ಅಂತ ನೋಡೋಣ. ಮಹಾ ಪ್ಲಸ್ ಇಂದ್ರ ಮಹೇಂದ್ರ, ಮಹಾ ಪ್ಲಸ್ ಇಂದ್ರ ಮಹೇಂದ್ರ. ಈ ಉದಾಹರಣೆ ನೋಡಿ, ಪೂರ್ವ ಪದ ಆ ಸ್ವರದೊಂದಿಗೆ ಕೊನೆಯಾಗ್ತಿದೆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಈ ಅಕ್ಷರದೊಂದಿಗೆ ಶುರುವಾಗ್ತಿದೆ. ನೀವು ಸಂಧಿ ಪದ ಮಹೇಂದ್ರನ ಗಮನಿಸಿದ್ರೆ ಆ ಮತ್ತು ಈ ಜಾಗದಲ್ಲಿ ಎ ಸ್ವರ ಬಂದಿದೆ. ಇನ್ನೊಂದ್ಸಲ ಗಮನಿಸಿ, ಮಹೇಂದ್ರ. ಸೊ ಇದು ಗುಣಸಂಧಿ. ಈಗ ಅ ಸ್ವರದ ಮುಂದೆ ಈ ಸ್ವರ ಬಂದಾಗ ಸಂಧಿ ಪದದಲ್ಲಿ ಎ ಸ್ವರ ಹೇಗೆ ಬರುತ್ತೆ ಅಂತ ನೋಡೋಣ. ಗಣ ಪ್ಲಸ್ ಈಶ ಗಣೇಶ, ಗಣ ಪ್ಲಸ್ ಈಶ ಗಣೇಶ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಅ ಸ್ವರವಾಗಿದೆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಈ ಸ್ವರ ಆಗಿದೆ. ನೀವು ಸಂಧಿಪದ ಗಣೇಶನ ಗಮನಿಸಿದ್ರೆ ಅ ಮತ್ತು ಈ ಜಾಗದಲ್ಲಿ ಎ ಸ್ವರ ಬಂದಿದೆ. ಇನ್ನೊಂದ್ಸಲ ಗಮನಿಸಿ, ಗಣೇಶ. ಸೊ ಇದು ಗುಣಸಂಧಿ. ಈಗ ಅ ಸ್ವರದ ಮುಂದೆ ಉ ಸ್ವರ ಬಂದಾಗ ಸಂಧಿಪದದಲ್ಲಿ ಓ ಸ್ವರ ಹೇಗೆ ಬರುತ್ತೆ ಅಂತ ನೋಡೋಣ. ಸಮಯ ಪ್ಲಸ್ ಉಚಿತ, ಸಮಯೋಚಿತ. ಇಲ್ಲಿ ಪೂರ್ವಪದ ಅ ಸ್ವರದೊಂದಿಗೆ ಕೊನೆಯಾಗ್ತಿದೆ ಮತ್ತು ಉತ್ತರ ಪದ ಉ ಸ್ವರದೊಂದಿಗೆ ಶುರುವಾಗ್ತಿದೆ. ನೀವು ಸಂಧಿಪದ ಸಮಯೋಚಿತನ ಗಮನಿಸಿದ್ರೆ ಅ ಮತ್ತು ಉ ಜಾಗದಲ್ಲಿ ಓ ಸ್ವರ ಬಂದಿದೆ. ಇನ್ನೊಂದ್ಸಲ ಗಮನಿಸಿ, ಸಮಯೋಚಿತ. ಸೊ ಇದು ಗುಣಸಂಧಿ. ಈಗ ಕೊನೆಯದಾಗಿ ಇನ್ನೊಂದು ಉದಾಹರಣೆ ನೋಡ್ಬೋಣ. ಇಲ್ಲಿ ಅ ಸ್ವರದ ಮುಂದೆ ರು ಬಂದಾಗ ಸಂಧಿ ಪದದಲ್ಲಿ ಅರ್ ಹೇಗೆ ಬರುತ್ತೆ ಅಂತ ನೋಡೋಣ. ದೇವ ಪ್ಲಸ್ ಋಷಿ ದೇವರ್ಷಿ, ದೇವ ಪ್ಲಸ್ ಋಷಿ ದೇವರ್ಷಿ. ಇಲ್ಲಿ ಪೂರ್ವ ಪದ ಆ ಸ್ವರದೊಂದಿಗೆ ಕೊನೆಯಾಗ್ತಿದೆ ಮತ್ತು ಉತ್ತರ ಪದ ರು ದೊಂದಿಗೆ ಶುರುವಾಗ್ತಿದೆ. ನೀವು ಸಂಧಿಪದ ದೇವರ್ಷಿನ ಗಮನಿಸಿದ್ರೆ ಅ ಮತ್ತು ರು ಜಾಗದಲ್ಲಿ ಅರ್ ಬಂದಿರೋದನ್ನ ನೋಡ್ಬೋದು. ಇನ್ನೊಂದ್ಸಲ ಗಮನಿಸಿ, ದೇವ ಋಷಿ. ಸೊ ಇದು ಗುಣಸಂಧಿ. ತುಂಬ ಸಿಂಪಲ್ ಅಲ್ವಾ? ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸೋ ಸಮಯ ಬಂತು. ವೀಕ್ಷಕರೇ, ನಿಮ್ಮಲ್ಲಿ ಒಂದು ಚಿಕ್ಕ ವಿನಂತಿ, ನಿಮಗೆ ಈ ವಿಡಿಯೋ ಸರಣಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.